ಗುರು ಅವ್ರ ಅಮ್ಮ ಗಾಡಿನ ಟಚ್ ಮಾಡ್ಬಿಟ್ಟವನೆ ಸೋಳೆ ಜನ ಕೇಳ್ತಾ ಇದ್ರು ಬ್ರೋ ಈ ಫೋನ್ ಪೇ ಆ ಥರ ಯೂಸ್ ಮಾಡೋದೇನಂತ. ಗುರು ಈ ಆರ್ಡ್ರ್ ಬಂದಿದ್ದು ನೋಡಿ ನನಗೆ ಸೈಕ್ ಆಗೋಯ್ತು. 5 ಕಿಲೋಮೀಟ್ರ್ 107 ರೂಪಾಯಿ ಕೊಟ್ಟವನೆ. ನಗರ ಕೊಡ್ತಾವನೆ ಗುರು. RT ನಗರ 26 ಕಿಲೋಮೀಟ್ರಿಗೆ 455 + 18 ರೂಪಾಯಿ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವಾಗ ಪಾರ್ಟ್ ಟೈಮ್ ವೀಡಿಯೋ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ಕೋಬೋದು. ಕರೆಕ್ಟಾಗಿ 6 ಗಂಟೆ ಹತ್ರ ಬಂತು. ಏನು 3 ನಿಮಿಷ ಕಮ್ಮಿ 6 ಗಂಟೆಗೇನೆ ಒಂದು ಆರ್ಡ್ರ್ ಬಿದ್ದೈತೆ. ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮುಂದೆ ಪಿಕಪ್ಪು ಇದು ಬಂದು ಇನ್ನೇನು 400 ಮೀಟ್ರ್ ಐತೆ ಪಿಕಪ್ಗೆ. ಅದಕ್ಕೆ ಹೋಗ್ತಾ ಇದ್ದೀನಿ. 155 ರೂಪಾಯಿ + 5 ರೂಪಾಯಿ ಕೊಡ್ತಾವನೆ. ಬೆಳಗ್ಗೆ ಬಂದ್ಬಿಟ್ಟು ಏನು 400 ರೂಪಾಯಿ ಮಾಡಿದ್ದೆ. 400 ರೂಪಾಯಿ ಮಾಡಿಬಿಟ್ಟು ಮನೆಗೆ ಹೋಗಿದ್ದೆ. ಇವಾಗ ಮಾಡೋಣ ಪಾರ್ಟ್ ಟೈಮ್ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡೋಣ ನೈಟು ಎಷ್ಟೊತ್ತವರೆಗೂ ಮಾಡ್ತೀನಿ ಅಂತ ನನಗೂ ಐಡಿಯಾ ಇಲ್ಲ. ಆರ್ಡ್ರ್ ಎಷ್ಟೊತ್ತವರೆಗೂ ಕೊಟ್ಟರೆ ಅಷ್ಟೊತ್ತವರೆಗೂ ಮಾಡ್ತೀನಿ. ಗಾಡಿ ಓಡಿಸ್ಕೊಂಡು ವೀಡಿಯೋ ಮಾಡೋದು ತುಂಬ ಕಷ್ಟ ಗುರು. ಮೊಬೈಲ್ ಹೋಲ್ಡ್ರೊಂದು ಇಕ್ಕೋಬೇಕು, ಮುಂದೆ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಓಕೆ, ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನು 1 ಮಿನಿಟ್ ಪಿಕಪ್ಪು. ಇಲ್ಲೇ ಮುಂದೆ ಪಿಕಪ್ ಹತ್ರ ಬಂದಿದ್ದೀನಿ. ಓಕೆ, ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸರಿನಾ? ಬನ್ನಿ, ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ. ಗೈಸ್, ಫೈನಲಿ ಇವಾಗ ತಾನೇ ಡ್ರಾಪ್ ಮಾಡಿದೆ. ಆರ್ಡ್ರ್ ನೋಡ್ಬೋದು. ಸುರಿಮಳೆ ಅಪ್ಪ ಹೆಂಗೆ ಕೊಡ್ತಾವ್ನು ನೋಡಿ. ಇಲ್ಲಿ 8 ಕಿಲೋಮೀಟ್ರು 150 + 10 ರೂಪಾಯಿ ಕೊಡ್ತಾವನೆ. ಪಿಕಪ್ ಜಾಸ್ತಿ ಕೊಡ್ತಾವನೆ. ಫಸ್ಟ್ ಆರ್ಡ್ರು ಡ್ರಾಪ್ ಮಾಡಿದೆ 160 ಕೊಟ್ಟ ಡ್ರಾಪ್ ಮಾಡಿದ್ದೀನಿ. ಏನು ಗಣೇಶ ಹಬ್ಬ, ಗಣೇಶ ಇವಾಗ ಬಿಡ್ತಾ ಇದ್ದಾರೆ ಅನಿಸುತ್ತೆ ಮೇ ಬಿ. ನೋಡ್ಬೋದು ಬೆಳಗ್ಗೆಯಿಂದ. ಯಾವುದಪ್ಪ ಇದು? ಮಾರುತಳ್ಳಿ ರಿಂಗ್ ರೋಡು 112 + 35 ರೂಪಾಯಿ. ಆ ಕಡೆ ಎಲ್ಲ ಹೋಗಲ್ಲ. ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬೆಳಗ್ಗೆ ಸ್ವಲ್ಪ ಒಂದು 200 ರೂಪಾಯಿ ನಾವು ಮಾಡಿದ್ದೆ. 371 ಆಗೈತೆ. ಫಸ್ಟ್ ಆರ್ಡ್ರು ಡ್ರಾಪ್ ಮಾಡಿದೆ. ಸೆಕೆಂಡ್ ಆರ್ಡ್ರು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವುದಕ್ಕೆ ಬೀಳ್ತಿಲ್ಲ. ಯಾವುದಪ್ಪ ಇದು ಬೀಳ್ತೈತೆ ಅಪ್ಪ. ಪಿಕಪ್ 1.8 ಗುರು, ಅದಕ್ಕೆ ಬೇಜಾರು. ಕೃಷ್ಣರಾಜಪುರಮು, ಸೀಗೆಹಳ್ಳಿ, ಸಜ್ಜಾಪುರ. ಮಲ್ಟಿಪಲ್ ಆರ್ಡ್ರ್ ಅಂದರೆ ಒಂದು ಹತ್ರ ಪಿಕಪ್ಪು, 2 ಹತ್ರ ಡ್ರಾಪು. ಹೋಗಲ್ಲ. ಓಕೆ, ನೆಕ್ಸ್ಟ್ ಆರ್ಡ್ರು ಒಳ್ಳೆ ಆರ್ಡ್ರ್ ಯಾವುದಾದ್ರು ಎತ್ಕೊಂಡ್ಮೇಲೆ ಸಿಗ್ತೀನಿ. ಯಾವುದು ಬೀಳ್ತಾ ಇಲ್ಲ. ಇದು ನೋಡ್ಬೋದು 1.8 8 ಮೀಟ್ರ್ ಡ್ರಾಪು, 800 ಮೀಟರು. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಎತ್ಕೊಂಡೇ ಸಿಗ್ತೀನಿ. ಊಬರ್ ಆನ್ ಮಾಡಿ ಇಕ್ಕಿದ್ದೀನಿ. ಊಬರಲ್ಲಿ ಯಾವುದು ಆರ್ಡ್ರ್ ಬೀಳ್ತಿಲ್ಲ. RT ನಗರ ಕೊಡ್ತಾವನೆ ಗುರು. RT ನಗರ 26 ಕಿಲೋಮೀಟ್ರಿಗೆ 455 + 18 ರೂಪಾಯಿ. ಓ ಯಪ್ಪ, RT ನಗರ ಯಾವನು ಹೋಗ್ತಾನೆ? 26 ಕಿಲೋಮೀಟ್ರು ಬ್ರೋ. RT ನಗರ ಬರಲಾ? RT ನಗರ ಬರಲಾ? ಹೋಗಲಿ, ಯಾವನು ಬರ್ತಾನೆ? ಇಲ್ಲಿ ನೋಡ್ಬೋದು 6 ಕಿಲೋಮೀಟ್ರಿಗೆ 200 ರೂಪಾಯಿ ಕೊಡ್ತಾವನೆ. ಪರವಾಗಿಲ್ಲ ಗುರು, ಎತ್ಕೋಬೋದು ಇದು. ಓಕೆ, 6 ಕಿಲೋಮೀಟ್ರಿಗೆ 200 ರೂಪಾಯಿ ಕೊಡ್ತಾವನೆ. ಪಿಕಪ್ ಎಲ್ಲಪ್ಪ, ಜಾಮ್ ಇಲ್ಲ ಅಂದರೆ ಪರವಾಗಿಲ್ಲ ಈ ರೋಡು. ಓಕೆ, 1.5 ಪಿಕಪ್ಪು. ಜಾಮ್ ಇದ್ದಂಗೆ ಐತೆ ಈ ರೋಡು. ಓಕೆ, ಹೋಗೋಣ. ಇದು ಹೋಗಿ ಪಿಕ್ ಮಾಡೋಣ. ಬನ್ನಿ, ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾ ಸಿಗ್ತೀನಿ. ಟ್ರಾಫಿಕ್ ನೋಡಿ ಯಾವ ರೇಂಜಿಗೆ ಟ್ರಾಫಿಕ್ ಐತೆ ಅಂತೇಳಿ. ಅಪ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಗುರು. ಫುಲ್ಲು ಟ್ರಾಫಿಕ್ಕು ಗುರು. ಅವ್ರ ಅಮ್ಮನ್ನೇಕೆ ಗಾಡಿನ ಟಚ್ ಮಾಡ್ಬಿಟ್ಟವನೆ ಸೋಳೆ ಮಗ. ಅವ್ರ ಅಮ್ಮನ ಫುಲ್ಲು ಗಾಡಿ ನೋಡಿಸ್ತೀವ್ರಿ. ಅವ್ರ ಅಮ್ಮನ್ನೇಕೆ ಬೇಜಾರಾಗೋಯ್ತು ನನಗೊಂದು ಸೆಕೆಂಡ್. ಇಲ್ಲಿ ನೋಡಿ, ಕಾಣಿಸ್ತೈತೆ ಇಲ್ಲಿ ಟಚ್ ಮಾಡ್ಕೊಂಡು ಹೋಗ್ಬಿಟ್ಟು ಆಟೋದವನು. ಅವ್ರ ಅಮ್ಮನ್ನೇಕೆ ನಂಗೆ ಬಾಯಲ್ಲಿ ಬರ್ತೈತೆ. ಸೈಡ್ಗೆ ಹಾಕಿರೋ ಗಾಡಿಗೆ ಟಚ್ ಮಾಡ್ಕೊಂಡು ಹೋಗೋಣ. ಎಂಥ ಸುಳೆ ಮಗ ಅವ್ನು. DL ಕೊಟ್ಟಿರೋ ಅವ್ನಿಗೆ ಇಳಿಬೇಕು. ಅವ್ರ ಅಮ್ಮಣ್ಣಕ್ಕೆ ಡ್ರಾಪ್ ಮಾಡಿ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಹಿಂದೆಯಿಂದ ಟಚ್ ಮಾಡ್ಬಿಟ್ಟವನೆ. ಸಿಕ್ಕಾಬಿಟ್ಟೆ ಬೇಜಾರಾಗೈತೆ ನನಗಂತೂ. ಏನು ಹೇಳೋದು ಹೇಳಿ ಗುರು. ಅದೇ ಗುದ್ದದ ಅಂತ ಹೇಳ್ದಲ್ಲ. ಗುದ್ದದ ಅಂತ ಹೇಳಿದ್ಮೇಲೆಯಿಂದ ಒಂದು ಆರ್ಡ್ರ್ ಮಾಡಿದೆ. ಅವ್ರ ಅಮ್ಮನ ಅದು ಗುದ್ದ ಹೋಗಿಂದ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು ಗುರು. ತಲೆಯಿಂದ ಅದು ಬಿಟ್ಟು ಹೋಗ್ತಾ ಇಲ್ಲ. ತಲೆಯಲ್ಲಿ ಅದೇ ಐತೆ. ಕ್ರಾಚಸ್ ಆಗೋಯ್ತು ಅಂತಲ್ಲ. ಕೆಲಸ ಮಾಡೋ ಇಂಟ್ರೆಸ್ಟು ಇಲ್ಲ ನನಗೆ. ಏನು ಮಾಡೋದು ಹೋಗಪ್ಪ. ನನ್ನ ಮಕ್ಳು ಈ ಆಟೋದವ್ರು ಕೇಳೋರು. ಇಲ್ಲಿ ನೋಡ್ಬೋದು 700 ರೂಪಾಯಿ ಮಾಡಿದ್ದೀನಿ. ಅಮ್ಮ ನಂಗೆ ಟೆನ್ಷನಲ್ಲಿದ್ದೀನಿ. ಇವಾಗ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟು ಇಲ್ಲ ನನಗೆ. ಆ ಥರ ಐತೆ ಅದು ಗುದ್ದಿರೋಗಿಂದ. ನೆನೆಸ್ಕೊಂಡ್ರೆ ಹಂಗೆ ಐತೆ, ತಲೆಯಲ್ಲೇ ಐತೆ. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಅಂತೂ ಯಾವುದೂ ಇಲ್ಲ. ಬೀಳ್ತೈತೆ, ಬಟ್ ಅಂದರೆ ಪಿಕಪ್ ಜಾಸ್ತಿ ಕೊಡ್ತಾವನೆ. ಅಲ್ಲಿ ಟ್ರಾಫಿಕ್ ನೋಡಿ ಯಾವ ರೇಂಜಿಗೆ ಐತೆ ಟ್ರಾಫಿಕ್. ಯಪ್ಪ ಸ್ವಾಮಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಗುರು ನಮ್ಮ ಬ್ರೂಕ್ ಫೀಲ್ಡಲ್ಲಿ.
ಯಪ್ಪ ವೆಯ್ಟ್ ಮಾಡ್ತಾಯಿದ್ದೀನಿ, ಆರ್ಡ್ರು ಯಾವುದು ಬೀಳ್ತಾ ಇಲ್ಲ. ಸ್ವಲ್ಪ ಆ ಕಡೆ ಹೋಗ್ತೀನಿ, ಹಿಂದೆ ಹೋಗ್ತೀನಿ. ಇಲ್ಲಿ ಟ್ರಾಫಿಕಲ್ಲಿ ಹಿಂಸೆ ಗುರು. ನನ್ನ ಮಕ್ಕಳು ಆಟೋದವ್ರಿಗೆ ಕೆಲವೊಬ್ರು ಎಲ್ಲರೂ ಅಂತ ಓಡ್ಸೋಕೆ ಬರೋಲ್ಲ, ಶಾರ್ಟ ಒಂದೂ ಇಲ್ಲ. ಆಟೋಗಳು ಎತ್ಕೊಬಂದು ನಮ್ಮ ಮೇಲೆ ತೆಂಗಿಸ್ತಾರೆ, ಏನು ಹೇಳೋದು ಹೇಳಿ. ಓಕೆ, ನೆಕ್ಸ್ಟ್ ಆರ್ಡ್ರು ಮಾಡೋಣ. ಕಾಡುಗುಡ್ಡಿ ಇಲ್ಲೇ ಬೀಳ್ತೈತೆ, ಪಿಕಪ್ ಹತ್ರನೇ, ಹಿಂದೆ ಅವನೇ. ಓಕೆ, ಇಲ್ಲೇ ಪಿಕಪ್ಪು ಹಿಂದೆನೇ. ಎಲ್ಲಪ್ಪ ಇದೆಯಾ ರಾಜ? ಓಕೆ, ಹಿಂದೆನೇ ಅವನೇ. ಓಕೆ, ಪಿಕ್ ಮಾಡೋಣ ಬನ್ನಿ ಹೋಗಿ. ಗುರು ಈ ಆರ್ಡ್ರ್ ಬಂದಿದ್ದು ನೋಡಿ ನನಗೆ ಸೈಕ್ ಆಗೋಯ್ತು. 5 ಕಿಲೋಮೀಟ್ರ್ 107 ರೂಪಾಯಿ ಕೊಟ್ಟವನೇ. ಎತ್ಕೊಳ್ಳೋಣ, ಇದು ಯಾವುದೋ ಒಂದು ಬಿತ್ತು. ಇಲ್ಲೇ ಪಿಕಪ್ ಅಲ್ಲ, ಅದಕ್ಕೆ ಎತ್ಕೊಂಡೆ. ಎಲ್ಲಂತನೂ ನೋಡಿಲ್ಲ. ಓಕೆ, ಹಿಂದೆ ಪಿಕಪ್ಪು ಇದೇ ಮುಂದೆ ರೋಡಲ್ಲಿ, ಹಿಂದೆ ರೋಡಲ್ಲಿ ಹೋಗ್ಬೇಕು. ಇಲ್ಲೇ ನೋಡಿ ಲೈಟ್ ಸೈಡಿಗೆ ಮಸ್ತಾಗಿ ಹಾಕವ್ರೆ. ಓಕೆ, ಪಿಕ್ ಮಾಡೋಕ್ಕೆ ಹೋಗೋಣ ಬನ್ನಿ. ಎಷ್ಟಂತ ಜ್ಞಾಪಕ ಇಲ್ಲ, ಡ್ರಾಪ್ ಮಾಡಿ ಸಿಗ್ತೀನಿ ಎಷ್ಟಂತ. ಗುರು ಆರ್ಡ್ರ್ ಡ್ರಾಪ್ ಮಾಡಿದೆ. ಸಜ್ಜಾಪುರ ಅಂದರೆ ಈ ಕಡೆ HSR ಲೇಔಟ್ ನಿಯರ್ ಬೈ. ಡ್ರಾಪ್ ಮಾಡಿದ್ಮೇಲೆ ಇನ್ನೊಂದು ಆರ್ಡ್ರ್ ಬಿತ್ತು 10 ಕಿಲೋಮೀಟ್ರು ವರ್ತೂರು ರೋಡು ಮಾರುತ್ತಲ್ಲೇನೋ ಏನೋ ಬಿತ್ತು. ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದು 350 ಕೊಟ್ಟ, 342 ಎಷ್ಟೋ ಕೊಟ್ಟ. ಇದು 200 ಚಿಲ್ಲರೆ ಕೊಟ್ಟ. ಪಿಕಪ್ ಏನಿನ್ನ 2.8 ಐತೆ. ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಪಿಕಪ್ ಅಲ್ವಾ, ಅದಕ್ಕೆ. ಓಕೆ, ಆರ್ಡ್ರ್ ಕೊಡ್ತಾವನೆ, ಬಟ್ ಟ್ರಾಫಿಕ್ ಅಲ್ಲಲ್ಲಿ ಐತೆ. ಫುಲ್ ಕ್ಲಿಯರ್ ಐತೆ, ಸ್ವಲ್ಪ ಅಲ್ಲಲ್ಲಿ ಟ್ರಾಫಿಕ್ ಐತೆ ಅಷ್ಟೇ. ಓಕೆ, ಇದು ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾ ಸಿಗ್ತೀನಿ, ಎಷ್ಟಾಯಿತು ಏನಂತ ತೋರಿಸ್ತೀನಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಟ್ಟ ಅಂದರೆ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ಅದರಿಂದ ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಆಗಲ್ಲ. ಓಕೆ, ಇದು ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ, ಎಷ್ಟಾಗೈತೆ ಅಂತ ತೋರಿಸ್ತೀನಿ, ಸರಿನಾ? ಗುರು ಇವಾಗ ತಾನೇ ಡ್ರಾಪ್ ಮಾಡಿದೆ ಗುರು. ಸಜ್ಜಾಪುರದಿಂದ ಮಾರುತ್ತಲ್ಲಿ ರಿಂಗ್ ರೋಡ್ ಒಳಗಡೆ ಡ್ರಾಪ್ ಮಾಡಿದೆ ರ್ಯಾಪಿಡೋದಲ್ಲಿ. ಓಕೆ, ಇವಾಗ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅವಾಗೇನು ಹೇಳಿದ್ದೆ ತೋರಿಸ್ತೀನಿ ಅಂತ. ಡ್ರಾಪ್ ಮಾಡಿದ್ಮೇಲೆ 819 ರೂಪಾಯಿ ಮಾಡಿದ್ದೀನಿ ಗುರು, ಅಷ್ಟೇ ಮಾಡಿರೋದು. 19 ಅಷ್ಟೇನಾ? ಇವಾಗ ಲಾಸ್ಟ್ ಒಂದು ಮಾಡಿದ್ರಲ್ಲ, ಎಲ್ಲಿ ಗುರು? ಲಾಸ್ಟಲ್ಲಿ ಒಂದು 200 ಮತ್ತು 300 ಮಾಡಿರೋದು ಬಂದೇ ಇಲ್ಲಲ್ಲ ಗುರು. ಏನಿದು ಪೇಮೆಂಟ್ ಮಾಡಿದ್ದಾರೆ, ಸಕ್ಸಸ್ ಅಂತ ತೋರಿಸ್ತು, ಬಟ್ ಇಲ್ಲಿ ನೋಡಿದ್ರೆ ಯಾವ್ದು ಪೇಮೆಂಟೇ ಬಂದಿಲ್ವೇ. ನೆಟ್ವರ್ಕ್ ಏನೇನು ಅಷ್ಟುನಾ? ಲಾಸ್ಟ್ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು 1364. ನಾನು ಸೈಕ್ ಆಗ್ಬಿಟ್ಟೆ ಒಂದು ಸೆಕೆಂಡ್, ಏನಪ್ಪ ಇಷ್ಟೆಲ್ಲ ಮಾಡಿ ಇಷ್ಟೇನಾ ಅಂತೇಳಿ. ಇವಾಗ 1364 ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ಇದು ಸೈಕ್ ನನ್ನ ಮಗಂದಿದ್ದು. ಜಾಸ್ತಿ ಜನ ಕೇಳ್ತಾಯಿದ್ರು ಬ್ರೋ ಈ ಫೋನ್ಪೇ ಆ ಥರ ಯೂಸ್ ಮಾಡೋದೇನಂತ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಫೋನ್ಪೇ ಬಿಸ್ನೆಸ್ ಅಕೌಂಟ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಅದು ಲಾಗಿನ್ ಮಾಡಿದ್ರೆ ನಿಮಗೆ ಅವರೇ ಫೋನ್ ಮಾಡಿ ಕೇಳ್ತಾರೆ, ಹೆಂಗೆ ಏನಂತ ಹೇಳ್ತಾರೆ. ಅವರೇನೆ ನಿಮ್ಗೆ ಡೀಟೇಲಾಗಿ ಹೇಳ್ತಾರೆ. ಅವರೇ ಬಂದು ಲೊಕೇಶನ್ಗೆ ಬಂದು ಮಾಡಿಕೊಡ್ತಾರೆ. ಸಿಮ್ ರಿಚಾರ್ಜ್ ಏನೋ ಪೇಮೆಂಟ್ ಕೊಡಬೇಕಷ್ಟೇ, ಮಿಕ್ಕಿದೆಲ್ಲ ಅವರೇ ಡಬ್ಬ ಮತ್ತು ಸ್ಕ್ಯಾನರು, ಈ ಥರ ಸ್ಕ್ಯಾನರ್ ಒಂದೆರಡು ಎಲ್ಲ ಕೊಡ್ತಾರೆ. ಮಾರುತಲ್ಲಿಯಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಅಂತೂ ಯಾವುದೂ ಇಲ್ಲ ಗುರು. ಎಷ್ಟಿಗೆ ನಾನು ಸ್ಟಾರ್ಟ್ ಮಾಡಿದ್ದಂದರೆ 6:30ಗೆ ಸ್ಟಾರ್ಟ್ ಮಾಡಿರೋದು. ಇವಾಗ ಕರೆಕ್ಟಾಗಿ 9:47 ಆಗೈತೆ. ಇವಾಗ ಇಷ್ಟು ಮಾಡಿದ್ದೀನಿ. ಇನ್ನು ಆರ್ಡ್ರು ಯಾವುದೂ ಇಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ಆರ್ಡ್ರು ಟಕ 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 ಅಂತ ಕೊಟ್ಟರೆ ಟಕ ಟಕ ಅಂತ ಮಾಡೋದಕ್ಕೆ ಒಂದು ಎಂಜಾಯ್ಮೆಂಟ್ ಇರುತ್ತೆ ಗುರು. ಆರ್ಡ್ರ್ ಅಂತೂ ಯಾವುದೂ ಇಲ್ಲ, ಎಲ್ಲವೂ ಕೊಟ್ಟ ಗುರು. ಇದು ಎಲ್ಲಿದು? ಓ ಯಪ್ಪ, ಈ ಕಡೆ ಎಲ್ಲ ಹೋಗ್ಬಿಟ್ರೆ ಆರ್ಡ್ರು ಕೊಡೋಲ್ಲ. ಆಮೇಲೆ 300 ರೂಪಾಯಿ ಕೊಟ್ಟು 16 ಕಿಲೋಮೀಟ್ರಿಗೆ. ಆ ಕಡೆ ಎಲ್ಲ ಹೋದರೆ ತಿರ್ಗಾ ನಮ್ಗೆ ಆರ್ಡ್ರು ಕೊಡೋಲ್ಲ ಗುರು, ಅದಕ್ಕೆ ಆ ಕಡೆ ಎಲ್ಲ ಹೋಗೋಲ್ಲ. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಬೇರೆ ಸೈಡ್ ಯಾವ್ದಾದ್ರು ಕೊಟ್ಟರೆ ಅಲ್ಲೇ ಲೋಕಲ್ ಮಾಡ್ಬೋದು. ನಮ್ಮ ಬೇರೆ ಸೈಡ್ ಯಾವುದೂ ಕೊಡ್ತಾಯಿಲ್ಲ ನೋಡಿ. ದಸರಾಗೆಲ್ಲ ಡೆಕೋರೇಷನ್ ಥರ ಮಾಡೋರಂತ ಎಲ್ಲ ಕಡೆನೂ ಇದೇನೆ. ಲೈಟ್ ಸೆಟ್ಟಿಂಗ್ಸು ಫುಲ್ಲು ಜಾತ್ರೆಗೆ, ಹಬ್ಬ ಜೋರು ಫುಲ್ಲು. ಇಲ್ಲಿ ನೋಡ್ಬೋದು ಯಾವನೋ ಲೋ ರೇಟಿಂಗ್ ಕೊಟ್ಟವನೇ ಗುರು ನನಗೆ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಏನೋ ಕೊಟ್ಟವನೇ, ಯಾವನು ಕೊಟ್ಟವನೋ ಗೊತ್ತಿಲ್ಲ, ಏನೋ ಬಿಡಿ ಪರವಾಗಿಲ್ಲ. ಅದಕ್ಕೆ ಆರ್ಡ್ರ್ ಯಾವುದು ಬೀಳ್ತಾ ಇಲ್ಲ ರ್ಯಾಪಿಡೋದಲ್ಲಿ ಅನಿಸುತ್ತೆ, ಮೇ ಬಿ. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರು ಯಾವುದು ಬೀಳ್ತಿಲ್ಲ, ನೋಡೋಣ. ನಾನು ಇನ್ನೊಂದು ಹೇಳ್ಬೇಕು ಅಂತಿದ್ದೆ ನಿಮಗೆ. ಏನಂದರೆ ಒಂದು ಸೀನ್ ಆಯಿತು ಬೆಳಗ್ಗೆ. ಸೀನು ನಾನು ನಮ್ಮ ಫ್ರೆಂಡು ಕೆಲಸ ಮಾಡೋಕ್ಕೆ ಬಂದಿದ್ವಿ. ಅಂದರೆ ನೆನ್ನೆ ನೈಟ್ ಬಂದ್ಬಿಟ್ಟು ಮೂವಿಗೆ ಹೋಗಿದ್ವಿ. ಮೂವಿ ನೋಡಿಕೊಂಡು ನೈಟು ಮಲ್ಕೊಂಡು ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಆಗಿರೋ ಸೀನು ಏನಪ್ಪ ಅಂದರೆ, ಏನು ಆರ್ಡ್ರು 12 ಗಂಟೆವರೆಗೂ ಪರವಾಗಿಲ್ಲ ಬಿತ್ತು. ಅಂದರೆ ಅಲ್ಲಿ ಬಿತ್ತು. 2 ಆರ್ಡ್ರ್ ಮಾಡಿದೆ. ಕರೆಕ್ಟಾಗಿ 2 ಆರ್ಡ್ರ್ ಮಾಡಿದ್ಮೇಲೆ ಒಂದು
ಒಂದು ಆರ್ಡ್ರ್ ಇಲ್ಲ ಗುರು. ಎಷ್ಟು 10 ಗಂಟೆಗೆ ನಾನು ಬಂದಿದ್ದು 10 ಗಂಟೆ ಆಯಿತು, 10 ಗಂಟೆನೋ 9 ಗಂಟೆ ಆಯಿತು. ಅವನು ಹೋಗಿದ್ದು 8 ಗಂಟೆಗೆ ಹೋದ. ಅವನು ಎಷ್ಟೊಂದು 400 ರೂಪಾಯಿ ಮಾಡ್ದ, ನಾನೊಂದು 200 ರೂಪಾಯಿ ಮಾಡಿದ್ದೀನಿ ಗುರು. ಆರ್ಡ್ರೇ ಇಲ್ಲ ಗುರು. 12 ಗಂಟೆ 1 ಗಂಟೆ 2 ಗಂಟೆವರೆಗೂ ಒಂದು ಆರ್ಡ್ರ್ ಇಲ್ಲ. ಆಮೇಲೆ ಏನಾಯಿತು, ಅವನು ಹೆಬ್ಬಾಲ ಕಡೆ ಹೋಗ್ಬೇಕಾಗಿತ್ತು, ಅಲ್ಲೇ ಆ ಕಡೆ ಒಂದು ಆರ್ಡ್ರ್ ಹಾಕ್ಕೊಂಡು ಹೋದ. ನಾನೇನು ಮಾಡಿದೆ, ನಮ್ಮ ಮನೆ ಸೈಡ್ ಒಂದು ಲಾಸ್ಟ್ ಆರ್ಡ್ರ್ ಬಿತ್ತು. ನಾನು ನಮ್ಮ ಮನೆ ಸೈಡ್ ಹಂಗೆ ಹೋಗ್ಬಿಟ್ಟೆ. ನಾನು ಮನೆಗೆ ಹೋಗ್ಬಿಟ್ಟೆ. ಒಂದು ಆರ್ಡ್ರ್ ಇಲ್ಲ. ಅವನದರಿದ್ರನೋ ನಂದರಿದ್ರನೋ ಗೊತ್ತಿಲ್ಲ. ತಂಗಲ್ ನನ್ನ ಮಗ ಯಪ್ಪ ಒಂದು ಆರ್ಡ್ರ್ ಇಲ್ಲ. ಅವನು ಏನಿದ್ರು ಇವಾಗ ಮಾಡ್ತಾವನೆ. ಅದಕ್ಕೆ ನಾನು ಏನು ಮಾಡೋಣ ಅಂತ ಸಾಯಂಕಾಲ ಬಂದು ಮಾಡೋಣ ಅಂತೇಳಿ ಸಾಯಂಕಾಲ ಬಂದು ಇವಾಗ ಮಾಡ್ತಾ ಇರೋದು. ಏನು ಗುರು ಒಂದು ಆರ್ಡ್ರಿಲ್ಲ ಈ ಥರ ಕೊಟ್ಟರೆ ಹಿಂಗಿಲ್ಲ. ಏನು ಮಾಡೋದು, ಸಿಕ್ಕಾಪಟ್ಟೆ ಬೇಜಾರಾಗೈತೆ ನನಗಂತೂ. ಏನಪ್ಪ ಆರ್ಡ್ರ ಇಲ್ಲ ಅಂತೇಳಿ. ಇವಾಗ ಆಯ್ತಲ್ಲ, ಹೋಗೋಣ ಇರಿ. ಓಕೆ, ಎಕ್ಸೆಪ್ಟ್ ಮಾಡಿದ್ದೀನಿ. ಪಿಕಪ್ ಮಾಡೋಕ್ಕೆ ಹೋಗಬೇಕು. ಯಾವುದೋ ಒಂದು ಮಾಡ್ತಾಯಿದ್ರೆ ಏನೋ ಒಂದು ಆಗುತ್ತೆ. ತಿರ್ಗಾ ಆಮೇಲೆ ಮಾಡಿದ್ರೆ ಸುಮ್ಮನೆ ಇದ್ರೆ ಬೇಜಾರಾಗ್ಬಿಡುತ್ತೆ. ಏನು ಗುರು ಈ ರೋಡು ಎಲ್ಲಿ ಗುರು ಇದು? ಪಿಕಪ್ಪು ಹಿಂದೆ ರೋಡಲ್ಲ, 1.3 ಪಿಕಪ್ ಆ ಥರ ಆಯಿತು ಬೆಳಗ್ಗೆ. ಓಕೆ, ಇದು ಪಿಕ್ ಮಾಡೋಣ ಬನ್ನಿ. ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾ ಸಿಗ್ತೀನಿ, ಸರಿನಾ ಗುರು? ಇವಾಗ ತಾನೇ ಡ್ರಾಪ್ ಮಾಡಿದೆ ಯಾಡ್ರು. ಅಂದರೆ 300 ರೂಪಾಯಿ ಕೊಟ್ಟ ಯಾಡ್ರು. 300 ರೂಪಾಯಿ. ಹಾಂ, ಇಲ್ಲಿ ನೋಡ್ಬೋದು 299 ರೂಪಾಯಿ 16 ಕಿಲೋಮೀಟ್ರಿಗೆ ಇಲ್ಲೇ ಡ್ರಾಪ್ ಮಾಡಿದೆ. ಇದು ಬಂದ್ಬಿಟ್ಟು ಎಲ್ಲಂದರೆ ಮಲ್ಲೇಶ್ವರಮು ಡ್ರಾಪ್ ನಾನು ಮಾಡಿದ್ದು. ಇಲ್ಲಿಂದ ರಿಟರ್ನ್ ಮನೆ ಕಡೆಗೆ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ, ನೋಡೋಣ. ಗೋ ಟು ಹೋಮ್ ಲೊಕೇಶನ್ ಹಾಕಿ ಇಕ್ಕಿರ್ತೀನಿ ರ್ಯಾಪಿಡೋದಲ್ಲಿ. ಬೀಳುತ್ತೇನೋ ನೋಡೋಣ. ಮೇ ಬಿ ಕೊಡಬಹುದು ನಿಯರ್ ಎಲ್ಲಾದರೂ. ಇದು ಬೇಡ ನನಗೆ. ವೆಯ್ಟ್ ಮಾಡೋಣ, ಯಾವುದಾದ್ರೂ ಕೊಡ್ತಾನೆ ಹಿಂಗೆ ಏನಂತ ನೋಡೋಣ ಗೈಸ್. ಇಂದ್ರಾನಗರು ಇಲ್ಲಾಂದರೆ ಮಹದೇವಪುರ, ಮಾರತಳ್ಳಿ, ದೊಮ್ಲೂರು ಹಾಗೆ ಕೊಟ್ರೇನೂ ಎತ್ಕೊಬಿಡ್ತೀನಿ. ಫಸ್ಟು ಹುಚ್ಚೋಯ್ಬೇಕು ಅರ್ಜೆಂಟು. ಎಲ್ಲಾದರೂ ಒಳ್ಳೆ ಸ್ಪಾಟ್ ನೋಡ್ಕೊಂಡು ಹುಚ್ಚೋಯ್ಯನ. ಓಕೆ, ಯಾವುದಾದ್ರೂ ಆರ್ಡ್ರ್ ಬಿದ್ದರೆ ಸಿಗ್ತೀನಿ. ಇನ್ನು ಆರ್ಡ್ರ್ ಯಾವುದು ಬೀಳ್ತಿಲ್ಲ, ಸರಿನಾ? ಓಕೆ ಬನ್ನಿ, ಸಿಗ್ತೀನಿ ಗುರು. ಇಲ್ಲಿಂದ ಮನೆಗೆ ಕರೆಕ್ಟಾಗಿ 23 ಕಿಲೋಮೀಟ್ರ್ ಎಷ್ಟು ತೋರಿಸ್ತೈತೆ. ಆಲ್ಮೋಸ್ಟು ಎಷ್ಟು ಬರುತ್ತಪ್ಪ ಇಲ್ಲಿಂದ ನಮ್ಮ ಮನೆಗೆ? 23, ಅಲ್ಲಿಂದ ಒಂದು 7. 30 ಕಿಲೋಮೀಟ್ರ್ ಐತೆ ಮನೆಗೆ ಇಲ್ಲಿಂದ. ಬಟ್ ಇಲ್ಲಿಂದ ಆರ್ಡ್ರು ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ. ಮನೆ ಲೊಕೇಶನ್ ಹಾಕ್ಕೊಂಡು ಮನೆ ಸೈಡ್ ಹೋಗ್ತಾ ಇರ್ತೀನಿ ನಿಧಾನಾಗೆ. ನೋಡೋಣ ಯಾವುದಾದ್ರು ಕೊಡ್ತಾನೆ ಹಿಂಗೆ ಏನಂತ. ಇನ್ನೇನು ಮಾಡೋಣ, ಸುಮ್ಮನೆ ಈ ಕಡೆ ಬಂದಿದ್ದು ವೇಸ್ಟು. ಬೀಳತ್ತೇನೋ ಅನ್ಕೊ ಬಂದೆ, ಬಟ್ ಬಿದ್ದಿಲ್ಲ. ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಬಿದ್ದಿದ್ರೆ ಆ್ಯಕ್ಸೆಪ್ಟ್ ಮಾಡಿ, ಬಿಲ್ದರೆ ಇದ್ದರೆ ಆ್ಯಕ್ಸೆಪ್ಟ್ ಮಾಡದೇ ಇರೋಕ್ಕಾಗಲ್ಲ. 53 ನಿಮಿಷ ತೋರಿಸ್ತೈತೆ. 12 ಗಂಟೆಗೆ ರೀಚ್ ಆಗ್ತೀನಿ ಅಂತ ತೋರಿಸ್ತೈತೆ. ಓಕೆ, ಮನೆಗೆ ಹೋಗೋಣ. ಮನೆ ಲೊಕೇಶನ್ಗೆ ಹಂಗೆ ಹೋಗ್ತಾಯಿದ್ರೆ ಯಾವುದಾದ್ರೂ ಬೀಳಬಹುದು, ಸರಿನಾ? ಹಂಗೆ ಹೋಗ್ತಾ ಇರೋಣ, ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಬೀಳ್ತದೆ ಅನ್ಕೊ ಬಂದೆ, ಬಟ್ ಬಿದ್ದಿಲ್ಲ. ಯಾರೇನು ಮಾಡೋಕ್ಕಾಗಲ್ಲ. ಓಕೆ, ಹೋಗ್ತಾ ಇರೋ ನಿಧಾನಾಗಿ. ಯಾವುದಾದ್ರೂ ಬೀಳತ್ತಾ ಹಿಂಗೆ ಏನಂತ ನೋಡೋಣ. ಗ್ಯಾಸು ಹಾಕ್ಕೊಂಡೆ. 260 ರೂಪಾಯಿನ ಹಿಡೀತು ಗ್ಯಾಸು. ಗ್ಯಾಸ್ ಬಂಕ್ ಈ ಕಡೆ ಐತಲ್ಲ ಗುರು. ಹಿಂದೆ ಹೋಗ್ಬೇಕಾ? ಇದು ಒನ್ ವೇ. ಓಕೆ, ಹಿಂಗೆ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತಗೋಬೇಕು ಅನ್ಸುತ್ತೆ. ಲೆಫ್ಟಾ ರೈಟಾ? ಲೆಫ್ಟ್. ಓಕೆ, ಇಲ್ಲಿಂದ ಹೋಗೋಣ. ಹೋಗ್ತಾ ಇರೋಣ. ಎಷ್ಟಾಯ್ತು ಅಂತ ತೋರಿಸ್ಕೊಡ್ತೀನಿ ನಿಮ್ಮ ಫಸ್ಟ್ ಆಫ್ ಆಲು. ಎಷ್ಟಪ್ಪ ಆಗೈತೆ ನನ್ನ ಅರ್ನಿಂಗ್ಸ್ ಅಂತ. ಇದು ಬೆಳಗ್ಗೆ ಇದು ಮಾಡಿರೋ ಅರ್ನಿಂಗ್ಸ್ ತೋರಿಸ್ತಾ ಇರೋದು. 200 ರೂಪಾಯಿ ಮೈನಸ್ ಮಾಡ್ಕೊಳ್ಳಿ ಅದರಲ್ಲಿ. ಇರಪ್ಪ, 1664 ರೂಪಾಯಿ ಆಗೈತೆ. ಇದು ಮಾಡಿದ್ದು 11 ಗಂಟೆಗೆ ಮುಗಿಸ್ತೆ. 300 ರೂಪಾಯಿ ಆರ್ಡ್ರು 16 ಕಿಲೋಮೀಟ್ರಿಗೆ. ಓಕೆ, ಇವಾಗ ಮನೆ ಸೈಡ್ ಹೋಗ್ತಾ ಇರ್ತೀನಿ. ಯಾವುದಾದ್ರೂ ಬೀಳತ್ತೆ ಹಿಂಗೆ ಏನಂತ ನೋಡೋಣ, ಸರಿನಾ? ಸರಿ, ಓಕೆ ಬನ್ನಿ ಹೋಗೋಣ. ಇಲ್ಲಿ ಗ್ಯಾಸ್ ಇಲ್ಲೇ ಹಾಕ್ಸಿದ್ದು, ಮುಂದೆ CNG ಬಂತಲ್ಲಿ ಏನೋ ಆಗೈತೆ ನೋಡ್ತಾವ್ರೆ. ಓಕೆ, ಇವಾಗ ಇಲ್ಲಿಂದ ಮನೆ ಸೈಡ್ ಹೋಗ್ತಾ ಇರ್ತೀನಿ ನಿಧಾನಾಗಿ. ಯಾವುದಾದ್ರೂ ಬೀಳತ್ತಾ ಹಿಂಗೆ ಏನಂತ ನೋಡೋಣ. ಓಕೆ ಬನ್ನಿ, ಯಾವ್ದು ಬಿದ್ಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಅಲ್ಲಿಂದ ಸ್ಟೇಷನಿಗೆ ಬಂದೆ. ಇಲ್ಲಿದ್ದೀನಿ. ಒಂದೇ ಒಂದು ಆರ್ಡ್ರ್ ಪಡ್ಕೊತಾ ಇಲ್ಲ ಗುರು. ಎಲ್ಲೆಲ್ಲೋ ಕೊಡ್ತಾವನೆ, ಬಟ್ ಅಂದರೆ ಇಲ್ಲೇ ಲೋಕಲಲ್ಲೇ ಕೊಡ್ತಾವನೆ. ನಮ್ಮ ಏರಿಯಾ ಸೈಡ್ ಒಂದೂ ಬೀಳ್ತಿಲ್ಲ. ಅದಕ್ಕೆ ಎಲ್ಲ ಆ್ಯಪಲ್ಲೂ ಆನ್ ಮಾಡಿ ಇಕ್ಕಿದ್ದೀನಿ. ಓಲಾ, ಊಬರ್, ನಮ್ಮ ಹತ್ರ 4 ಆ್ಯಪಲ್ಲೇ. ಮನೆ ಸೈಡ್ ಯಾವುದಾದ್ರೂ ಕೊಡ್ತಾನ ಅಂತ ನೋಡ್ತಾ ಇದ್ದೀನಿ. ಮನೆ ಸೈಡು ಯಾವುದೂ ಕೊಡ್ತಿಲ್ಲ. ಅದೇ ಇವಾಗ ಕರೆಕ್ಟಾಗಿ 11:30 ಆಯಿತು. ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವುದು ಆರ್ಡ್ರ್ ಬೀಳ್ತಿಲ್ಲ. ಮುಂದೆ ಶೀಟು ಇಲ್ಲಿ ಮುಂದೆ ಹಾಕಿ ಇಕ್ಕಿದ್ದೀನಿ, ನೋಡ್ಬೋದು. ಶೀಟ್ ಇದು ಯಾವ ಸಜ್ಜಾಪುರ ಆ ಕಡೆ ಈ ಕಡೆ ಕೊಟ್ಟರೆ ಹಂಗೆ ಮನೆಗೆ ಹೋಗ್ಬಿಡ್ಬೋದು. ನೋಡೋಣ ಯಾವುದಾದ್ರೂ ಕೊಡ್ತಾನೆ ಹೆಂಗೆ ಏನಂತ. ಮನೆ ಸೈಡ್ ಲೊಕೇಶನ್ ಅಂತೂ ಹಾಕಿ ಇಕ್ಕಿದ್ದೀನಿ. ನೋಡೋಣ ಯಾವುದಾದ್ರೂ ಕೊಡ್ತಾನೆ ಹೆಂಗೆ ಏನಂತ, ಸರಿನಾ? ವೆಯ್ಟ್ ಮಾಡ್ತಾಯಿದ್ದೀನಿ. ಏನೋ ಒಂದು 12 ಗಂಟೆವರೆಗೂ ಇರ್ತೀನಿ, ಏನು ಪರವಾಗಿಲ್ಲ. ಇನ್ನೂ ಒಂದು 1/2 ಅವರ್ ಒಳಗಡೆ ಯಾವುದಾದ್ರೂ ಬೀಳಬಹುದು.
ಸರಿನಾ? ಓಕೆ, ವೆಯ್ಟ್ ಮಾಡಿ, ಯಾವುದಾದ್ರೂ ಬಿದ್ದರೆ ಸಿಗ್ತೀನಿ. ಯಾವುದೋ ಕೊಡ್ತಾವನೆ ಓಲಾದಲ್ಲಿ. ಅವರಮ್ಮನ್ನೇ ಓಲಾ ಬಂದ್ಬಿಟ್ಟು ಸೈಕ್ ಗುರು. ಇಲ್ಲಿ ನೋಡಿ, ಇಲ್ಲಿ 1 ಕಿಲೋಮೀಟ್ರ್ ಡ್ರಾಪ್ಗೆ 80 ರೂಪಾಯಿ ಕೊಡ್ತಾವನೆ, 700 ಮೀಟ್ರ್ ಪಿಕಪ್ಪು. ಇನ್ನೊಂದೇನೆಂದರೆ ಈ ಓಲಾದಲ್ಲಿ ಲೈನ್ ಬರೋದು ಹಿಂಸೆ ಗುರು. ಅದು ಬರೋಷ್ಟು ನಾವೇ ಎತ್ಕೋಬೋದು ಅನ್ನೋಷ್ಟರಲ್ಲಿ ಯಾರೊಬ್ರು ಎತ್ಕೊಬಿಡ್ತಾರೆ. ಈ ಲೈನ್ ನೋಡಿ, ಲೈನ್ ಎಷ್ಟು ನಿಧಾನಕ್ಕೆ ಹೋಗುತ್ತೆ ಅಂದರೆ ಅವ್ರ ಅಮ್ಮಣ್ಣೆ ಹೆಂಗೆ ಸೈಕ್ ಆಗುತ್ತೆ. ಕೆಟ್ಟ ಮಾತು ಮಾತಾಡಬಾರ್ದು ಅಂದ್ಕೊಂಡಿರ್ತೀನ, ಕೆಟ್ಟ ಮಾತೇ ಬರುತ್ತೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಓಕೆ, ವೆಯ್ಟ್ ಮಾಡೋಣ. ಯಾವುದಾದ್ರೂ ಒಳ್ಳೆ ಆರ್ಡ್ರೊಂದು ಮನೆ ಸೈಡ್ ಬಿತ್ತು ಅಂದರೆ ಹೋಗೋಣ. ಅವಳೇನಪ್ಪ ಗುರಾಯಿಸ್ತಾವಳೆ. ಓಕೆ, ಯಾವುದಾದ್ರೂ ಬಿತ್ತು ಅಂದರೆ ಸಿಗ್ತೀನಿ. ಯಾವುದಾದ್ರು ಮನೆ ಸೈಡ್ ಬೀಳ್ತಿಲ್ಲ, ಸರಿನಾ? ಮನೆ ಸೈಡ್ ಯಾವುದಾದ್ರು ಬಿತ್ತು ಅಂದರೆ ಸಿಗ್ತೀನಿ, ಬನ್ನಿ ನಿಮಗೆ. ಗುರು, ಒಂದು ಆರ್ಡ್ರ್ ಇವಾಗ ತಾನೇ ಬೈಪ್ನಲ್ಲಿ ಡ್ರಾಪ್ ಮಾಡಿದೆ. 12 ಗಂಟೆಗೆ ಎಂಡ್ ಮಾಡಿದೆ ಅನಿಸುತ್ತೆ. ಐ ಥಿಂಕ್ ಕರೆಕ್ಟಾಗಿ 12 ಗಂಟೆಗೆ ಎಂಡ್ ಮಾಡಿದ್ದೀನಿ. 8 ಕಿಲೋಮೀಟ್ರಿಗೆ 276 ರೂಪಾಯಿ ಕೊಟ್ಟವನೆ. ಪರವಾಗಿಲ್ಲ ಗುರು, 8 ಕಿಲೋಮೀಟ್ರಿಗೆ ಒಳ್ಳೆ ಪ್ರೈಸೇ ಕೊಟ್ಟವನೆ. ಇಲ್ಲಿ ನೋಡ್ಬೋದು, 8 ಕಿಲೋಮೀಟ್ರು 71 ಮೀಟ್ರು. ಇದು ಭಟ್ರಲ್ಲಿ ಮೇ ಬಿ ಇದು ಯಾವುದಪ್ಪ, ಹಲಸೂರ ಯಾವುದು, ಇಂದಿರಾನಗರ. ಓಕೆ, ಇಂದಿರಾನಗರ ಇಟ್ಕೊಳ್ಳಿ. ಇಂದಿರಾನಗರ ಮೆಟ್ರೋ, ಬೈಪ್ನಲ್ಲಿ ಮೆಟ್ರೋ. ಓಕೆ, ಬೈಪ್ನಲ್ಲಿ ಮೆಟ್ರೋಲ್ಲಿ ಬಿಟ್ಟಿದ್ದು. ಬಿಟ್ಬಿಟ್ಟು ಮುಂದೆ ಬಂದೆ. ಆರ್ಡ್ರಂತೂ ಯಾವುದೂ ಇಲ್ಲ ಗುರು. ಬೈಪ್ನಲ್ಲೇ ಇದ್ದೀನಿ. ಅದಕ್ಕೆ ಮನೆ ಸೈಡ್ ಇನ್ನು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಯಾವುದಾದ್ರೂ ಬಿತ್ತು ಅಂದರೆ ಮನೆ ಸೈಡ್ ಹೋಗೋದಷ್ಟೇ. ಹೋಮ್ ಲೊಕೇಶನ್ ಹಾಕಿ ಇಕ್ಕಿದ್ದೀನಿ, ಯಾವುದು ಬಡ್ಕೊಂಡಿಲ್ಲ. ಇನ್ ಕೇಸ್ ಯಾವುದಾದ್ರೂ ಬಿತ್ತು ಅಂದರೆ ಪರವಾಗಿಲ್ಲ. ಇಲ್ಲಿಂದ 17 ಕಿಲೋಮೀಟ್ರ್ ಐತೆ ಗುರು. ನೋಡೋಣ, ಹಂಗೆ ಮಾರುತಲ್ಲಿ ಮೇಲೆ ಹೋಗ್ತೀನಿ. ಯಾವುದಾದ್ರು ಮಾರುತಲ್ಲಿಂದ ಹೊರತೂರು ಬೀಳತ್ತೆ ಅಂತ ನನಗೆ ಅನಿಸ್ತೈತೆ. ಬೀಳಬಹುದು, ನೋಡೋಣ ಏನೇನಾಗತ್ತಂತ. ಯಾವುದಾದ್ರೂ ಬಿದ್ದರೆ ಸಿಗ್ತೀನಿ. ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ರೀ ಹಂಗೆ. ಯಾಕಂದರೆ ಇವಾಗ ಆಲ್ಮೋಸ್ಟ್ ಈ ಪೇಮೆಂಟ್ ಬಂದ್ಬಿಟ್ಟು ಓಲ್ಡ್ಗೆ ಹೋಗಿರುತ್ತೆ. ಒಟ್ಟು 1600 ರೂಪಾಯಿ ಆಲ್ರೆಡಿ ಹೋಗೈತೆ ಓಲ್ಡ್ಗೆ. ಅದು ಇನ್ನು ನಮ್ಮ ಇವತ್ತು ಅರ್ನಿಂಗ್ಸು 1700 ಅದಾಗ್ಬಿಡುತ್ತೆ. ವ್ಯಾಲಿಡ್ ಅಮೌಂಟ್ ಬಂದ್ಬಿಡುತ್ತೆ. ಯಾಕಂದರೆ ಇದರಲ್ಲಿ 1 ಡೇ ಬಿಟ್ಟು ಏನಾಗುತ್ತೆ, 24 hours ಅಂದರೆ 12 hours ಕೊಡ್ತಾನೆ. ಇವತ್ತು ಮಾಡಿರೋದೆಲ್ಲ ನಾಳೆ ಬರುತ್ತೆ, ಇವತ್ತು ಮಾಡಿರೋದೆಲ್ಲ ನಾಳಿದ್ದು ಬರುತ್ತೆ. ಆ ಥರ ಇವಾಗ ನೋಡಿ, ಇದು ಇವಾಗ ಮಾಡಿರೋದು ನಾಳೆ ಬರುತ್ತೆ, ಸರಿನಾ? ನಿನ್ನೆ ಮಾಡಿರೋದು ಇವತ್ತು ಬರುತ್ತೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಬರ್ಬೋದು. ಇದು 1600, 1700, 1800, 1900, 2000 ಇಟ್ಕೊಳ್ಳಿ. 2000 ಅರ್ನಿಂಗ್ಸ್ ಆಗೈತೆ. ಮನೆ ಸೈಡ್ ಯಾವುದಾದ್ರೂ ಬಿತ್ತರೆ ಅಂದರೆ, ಮನೆ ಸೈಡ್ ಯಾವುದಾದ್ರೂ ಬಿತ್ತು ಅಂದರೆ ಇವಾಗ ಪರವಾಗಿಲ್ಲ, ಬೆನಿಫಿಟ್ ಆಗುತ್ತೆ. ಎಲ್ಲ ಆನ್ ಮಾಡಿ ಇಕ್ಕಿರೋಣ, ಯಾವುದಾದ್ರೂ ಬೀಳತ್ತಾ ನೋಡೋಣ. ನಮ್ಮ ಹತ್ರ ಓಲಾ ಅಂತೂ ಅದ್ರ ಸವಾಸನೆ ಬೇಡ ಗುರು. ಓಲಾದಲ್ಲಿ ಅವ್ರ ಅಮ್ಮನ ಕೊಡಲ್ಲ, ಒಂದು ಇಲ್ಲ. ಅಲ್ಲಿ ಬರೋಷ್ಟರಲ್ಲೇ ತೆಗ್ಬಿಡ್ತಾರೆ. ನೋಡೋಣ, ಆನ್ ಮಾಡಿ ಇಕ್ಕನ. ಯಾವುದಾದ್ರೂ ಬಿತ್ತು ಅಂದರೆ ಬೆನಿಫಿಟ್ ಅಲ್ವಾ? ಹೆಂಗಿದ್ರು 12 ಗಂಟೆ ಆಗೈತೆ. ಯಾವುದಾದ್ರು ಕೊಟ್ಟ ಅಂದರೆ ನೋಡೋಣ. ಓಕೆ, ಆನ್ ಮಾಡಿ ಇಕ್ಕಿರ್ತೀನಿ. 4 ಆ್ಯಪಲ್ಲೂ ಯಾವುದಾದ್ರೂ ಮನೆ ಸೈಡ್ ಕೊಟ್ಟ ಅಂದರೆ ಸಿಗ್ತೀನಿ ನಿಮಗೆ, ಸರಿನಾ? ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಯಾವುದು ಬಿತ್ತಿಲ್ಲ ಅಂದರೆ ಮನೆ ಸೈಡ್ ಹೋಗಿ ಏನು ಮಾಡ್ತೀನಿ, ಎಷ್ಟೈತೆ ನಮ್ಮ ರಸ್ತೆಯಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಬನ್ನಿ ಮನೆ ಸೈಡ್ ಹೋಗೋಣ, ಸರಿನಾ? ಇಲ್ಲೇ ಇದ್ರೆ ಟೈಮ್ ವೇಸ್ಟ್, ಸುಮ್ಮನೆ ಇಲ್ಲಿ ಬಿಡೋದು ಇಲ್ಲ. ಸರಿ, ಮನೆ ಸೈಡ್ ಹೋಗ್ತಾ ಇರೋಣ. ಇದ್ದರೆ ಸಿಗ್ತೀನಿ ನಿಮಗೆ, ಸರಿನಾ? ಗೈಸ್, ಅರ್ನಿಂಗ್ ಸೇಲುವ ಸಮಯ. ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದೆ. ಆರ್ಡ್ರಂತೂ ಯಾವುದೂ ಇಲ್ಲ ಗುರು. ಲಾಸ್ಟ್ ಆರ್ಡ್ರು ಅದೇ ನಾನು ಮಾಡಿದ್ದು. ಲಾಸ್ಟ್ ಅದೇ ಯಾವುದಪ್ಪ ಅದು, ಇಂದಿರಾನಗರ ಹತ್ರ ಬಿಟ್ನಲ್ಲ, ಲಾಸ್ಟ್ ಆರ್ಡ್ರ್ ಅದೇನೆ. ಯಾವುದೂ ಬಿದ್ದಿಲ್ಲ. ಅದಕ್ಕೆ ಮನೆ ಲೊಕೇಶನ್ಗೆ ಬಂದ್ಬಿಟ್ಟೆ. ಯಾವುದು ಆರ್ಡ್ರ್ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಇಷ್ಟೇ ಅಂತೇಳಿ. 17 ಕಿಲೋಮೀಟ್ರು ರಿಟರ್ನ್ ಬಂದಂಗೆ ಆಯಿತು. ಏನು ಮಾಡೋಕ್ಕಾಗತ್ತೆ, ಆರ್ಡ್ರ್ ಇರಬೇಕಾದ್ರೆ ಆ್ಯಕ್ಸೆಪ್ಟ್ ಮಾಡಿ, ಇಲ್ದಿರೋ ಟೈಮಲ್ಲಿ ಆ್ಯಕ್ಸೆಪ್ಟ್ ಮಾಡೋಕ್ಕೆ ಆಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಆರ್ಡ್ರು ಇಷ್ಟೇ. 2000 ಮಾಡಿದೆ, 2000 ಮೇಲೆ ಅರ್ನಿಂಗ್ಸ್ ಆಗಿಲ್ಲ. ಏನಂತೀರ ಒಂದು ಕಮೆಂಟ್ ಆಗಿರಿ, ಪರವಾಗಿಲ್ಲ ಹಿಂಗೆ ಏನಂತ, ಸರಿನಾ? ಅಷ್ಟೇ ಇವರು. ಇವತ್ತು ಪರವಾಗಿಲ್ಲ, ಓಕೆ. ಏನು 5 ಗಂಟೆಗೆ ಹೋಗಿದ್ದು, 5 ಗಂಟೆಯಿಂದ ಇವಾಗ ಎಷ್ಟು ಟೈಮ್, 1 ಗಂಟೆ. ನನ್ನ ಆರ್ಡ್ರು ಮುಗ್ದಿದ್ದು ಎಷ್ಟು, 12 ಗಂಟೆ ಇಟ್ಕೊಳ್ಳೆ. ಇಲ್ಲೇ ಟೈಮ್ ಕಾಣಿಸ್ತೈತಲ್ಲ, 12ಗೆ ಅರ್ನಿಂಗ್ಸು. ಏನಿದ್ರು 12 ಗಂಟೆ 10 ಗಂಟೆ ಮೇಲೆ ಅಂದರೆ ಕಷ್ಟನೇ ಗುರು ಆರ್ಡ್ರು ಕೊಡೋದು. ಒಳ್ಳೆ ಸಿಟಿಯಲ್ಲಿದ್ದರೆ ಅಲ್ಲೇ ಲೋಕಲಲ್ಲಿ ಮಾಡಿದ್ರೆ ಪರವಾಗಿಲ್ಲ. ಲಾಂಗ್ ಎಲ್ಲ ಹೋಗ್ಬಿಟ್ರೆ ಮುಗಿದ ಕತೆ ಅಷ್ಟೇ, ಗೋವಿಂದ 3 ನಾಮ. ಅದಕ್ಕೆ ಆದಷ್ಟು ನೀವೇನಾದರೂ ಸಿಟಿಯಲ್ಲಿದ್ದರೆ ಅದರ ಹತ್ರನೇ ಮಾಡೋಕ್ಕೆ ಆದಷ್ಟು ಪ್ರಿಪೇರ್ ಮಾಡಿ ಅಲ್ಲಲ್ಲೇ ಮಾಡಿಕೊಡಿ, ಆವಾಗ ಅರ್ನಿಂಗ್ಸ್ ಆಗುತ್ತೆ.
ಲಾಂಗ್ ಹೋಗ್ತೀನಿ ಅಂದರೆ ಹಿಂಸೆ ಗುರು, ಲಾಂಗ್ ಬಂತು ಅಂದರೆ ಅರ್ನಿಂಗ್ಸ್ ಅಷ್ಟೇ. ಏನಂತೀರ ಕಮೆಂಟ್ ಹಾಕಿರಿ, ಇವತ್ತಿನ ಅರ್ನಿಂಗ್ಸ್ ಇಷ್ಟು, ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸರೋಗಿದೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ, ಆದಷ್ಟು ಬೇಗ 10K ಮಾಡಿ ಗಿವ್ ಮಾಡೋಣ ಅಂತ ಹೇಳಿದ್ನಲ್ಲ. ಓಕೆ, 10K ಮಾಡ್ತೀರಂತ ವೆಯ್ಟ್ ಮಾಡ್ತಾ ಇದ್ದೀನಿ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲೋರ್ಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.